ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ಕಿಚ್ಚಿಗೆ ನಾಳೆ ಬಂದ್ ಆಗುತ್ತಾ ಕರ್ನಾಟಕ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಬಿಕಾಸ್ ಕರ್ನಾಟಕದ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಗೊಂದಲ ಇದೆ. ನಾಳೆ ಅಖಂಡ ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ? ಕಾವೇರಿ ಕಿಚ್ಚಿಗೆ ನಾಳೆ ಬಂದ್ ಆಗುತ್ತಾ ಕರ್ನಾಟಕ? ನಾಳೆ ಅಖಂಡ ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ? ಬಂದ್ ವಿಚಾರಕ್ಕೆ ಗೊಂದಲ. ವಾಟಾಳ್ಗೆ ಸಿಗುತ್ತಾ ಬೆಂಬಲ? ಯಾರು ಬೆಂಬಲ ಕೊಡದಿದ್ರು ಕೂಡ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ನಮ್ಮ ಹೋರಾಟ ಕಾವೇರಿಗಾಗಿ, ಈ ನಿರ್ಧಾರ ಯಾವುದೇ ಕಾರಣಕ್ಕೂ ಕೂಡ ನಾವು ಚೇಂಜ್ ಮಾಡ್ಕೊಳ್ಳಲ್ಲ ಅಂತ ವಾಟಾಳ್ ನಾಗರಾಜ್ ಅವರು ಪಟ್ಟು ಹಿಡಿದಿದ್ದಾರೆ. ತಮಿಳುನಾಡಿಗೆ ಬೆಂಬಲ ಕೊಡುವ ಸಮಿತಿಗಳನ್ನ ತಿರಸ್ಕರಿಸ್ತೀವಿ. ಬಂದ್ ಮಾಡೋದಕ್ಕೆ ರಾಜ್ಯದ ಲಕ್ಷಾಂತರ ಜನ ಬೆಂಬಲ ಕೊಡ್ತಾರೆ. ಬಂದ್ ಅಂದಾಕ್ಷಣ ಎಲ್ಲ ಬಾಗಿಲು ಮುಚ್ಚುತ್ತೆ ಅಂತ ಏನಿಲ್ಲ. ಸಾರ್ವಜನಿಕರಿಗೆ ಬೇಕಾದಂತ ವಸ್ತುಗಳು ಸಿಗತ್ತೆ, ಅಗತ್ಯ ವಸ್ತುಗಳೇನಿರುತ್ತೆ ಅದೆಲ್ಲವೂ ಕೂಡ ಸಿಗತ್ತೆ ಅಂತ ವಾಟಾಳ್ ಅವರು ಹೇಳಿದ್ದಾರೆ. ಅಂದ್ರೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೂ ಬಂದ್ ಮಾಡ್ತಾ ಇದೀವಿ. ಕರ್ನಾಟಕ ಬಂದ್ ಅಪಪ್ರಚಾರದ ಬಗ್ಗೆ ಯಾವುದೇ ಕಾರಣಕ್ಕೂ ಕಿವಿಗೊಡಬೇಡಿ ಅಂತೇಳಿ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ವಾಟಾಳ್ ನಾಗರಾಜ್ ಅವರು. ವಾಟಾಳ್ ನಾಗರಾಜ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ಕರ್ನಾಟಕ ಬಂದ್ ಯಾವ ತರ ಇರುತ್ತೆ? ಕರ್ನಾಟಕ ಬಂದು ಸಮಗ್ರವಾಗಿ ಬಂದ್ ಆಗುತ್ತೆ. ಬಂದು ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಮಸ್ಕಾರ. ಬಂದು ಯಶಸ್ವಿ ಆಗುತ್ತೆ. ಬಂದ್ ಯಶಸ್ವಿಗೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಸರ್ 31ನೇ ತಾರೀಕು ಮೀಟಿಂಗ್ ಮಾಡಿದಾಗ ಒಂದಷ್ಟು ಸಂಘಟನೆಗಳು ನಿಮಗೆ ಪರವಾಗಿ ಸಪೋರ್ಟ್ ಮಾಡಿದ್ರು. ಆದರೆ ಈಗ ಹೇಳ್ತಿದ್ದಾರೆ ಈ ಸಂದರ್ಭದಲ್ಲಿ ನಾವು ಬಂಧನ ಮಾಡೋದು ಬೇಡ, ಹೋರಾಟವನ್ನು ಮುಂದಕ್ಕೆ ಹಾಕೋಣ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಏನು ಸಂದರ್ಭ ಇದು? ಈ ಸಂದರ್ಭ ಅಂದ್ರೇನು? ಸರಿಯಾಗಿ ಮಳೆ ಆಗಿದೆ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನೀರು ಬಂದಿದೆ, ಸೊ ಡ್ಯಾಮು ಕೂಡ ತುಂಬಿದೆ. ಇಂತಹ ಸಂದರ್ಭದಲ್ಲಿ ನಾವು ಬಂದ್ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಏನು ತೀರ್ಪು ಬಂತು ನಿಮಗೆ ಗೊತ್ತಲ್ಲ? ನಿನ್ನೆ ಒಪ್ಕೋಬೋದು ಆ ತೀರ್ಪು? CF ಒಪ್ಕೊಳ್ಳೋದ? ಮೋಸ. ಅದರಿಂದ ಇದೊಂದು ಮೋಸ. ತಮಿಳುನಾಡಿಗೆ ಬೆಂಬಲವಾಗಿರ್ತಕ್ಕಂಥ ಸಮಿತಿಗಳು ಯಾವ ಕಾರಣಕ್ಕೂ ನಾವು ಅದನ್ನು ತಿರಸ್ಕಾರ ಮಾಡ್ತೀವಿ. ಬಂದ್ ಆಗೋದಕ್ಕೆ ಇಡೀ ರಾಜ್ಯದ ಲಕ್ಷಾಂತರ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. 13ನೇ ತಾರೀಕು ಕರ್ನಾಟಕ ಬಂದ್ ಯಾವ ತರ ಇರುತ್ತೆ ಸರ್? ನಾಳೆನೇ ಯಾವ ತರ ಇರುತ್ತೆ? ಎಲ್ಲಿಂದ ಆರಂಭ ಆಗುತ್ತೆ? ಯಾವ ರೀತಿಯಾಗಿರುತ್ತೆ? ರೂಪರೇಷೆ ಹೆಂಗಿರುತ್ತೆ ಸರ್? ರೂಪರೇಷೆಗಳು ನಾವು ಮನೇಲಿ ಇರ್ತೀವಿ. ಮನೆಯಿಂದ ಹೊರಟಾಗ ನಾವು ಹೇಳಿದ ಕಡೆ ಇವ್ರು ಬಿಡ್ತವ್ರು ಎಲ್ಲೋ ಗೊತ್ತಿಲ್ಲ, ಇವ್ರು ಎಲ್ಲಿ ಕರ್ಕೊಂಡಿದ್ದವ್ರು ಗೊತ್ತಿಲ್ಲ. ಬಿಟ್ಟರೆ ನಾವು ಇಲ್ಲಿಗೆ ಬರ್ತೀವಿ, ಈ ಸ್ಥಳಕ್ಕೆ. ಇಲ್ಲಿಂದೇ ಶುರು ಆಗೋದು, ಇಲ್ಲಿಗೆ ಬರ್ತೀವಿ. ಸರ್ ಏನಾರು ಈಗ ಪ್ರವೀಣ್ ಶೆಟ್ಟಿ ಅವ್ರಿಗೆ ನೀವೇನಾದ್ರು ಕರೆದಿಲ್ಲಪ್ಪ, ನಾವು ಬಂದು ಕರೆ ಕೊಟ್ಟಿದ್ದೀವಿ, ಬನ್ನಿ ನೀವು ಸಪೋರ್ಟ್ ಮಾಡಿ ಅಂತ ನೀವೇನಾದ್ರು ಕೇಳ್ತೀರಾ? ಯಾಕಂದ್ರೆ ಅವರು ನಿಮ್ಮನ್ನು ಮನವೊಲಿಸ್ತೀನಿ ಅಂತ ಹೇಳಿದ್ದಾರೆ. ಅಯ್ಯಯ್ಯೋ, ಆವತ್ತೇ ಅವರು ಏನಿದ್ರು ಕೇಳಿ, ಇದು ಏನಿದ್ರು ಅವರು ಆವತ್ತು ಇತ್ತಲ್ಲ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ, ಅಲ್ಲೇ ಹೇಳ್ಬೇಕಾಗಿತ್ತು ಅವರು ಬೇಕು ಬೇಡ ಅಂತ. ಈಗ ಕೊನೆಯ ಗಳಿಗೆಯಲ್ಲಿ ತೀರ್ಮಾನಕ್ಕೆ ಬಂದಿರುವಾಗ, ಬಂದು ಇನ್ನೂ ಒಂದು 12-13 ಗಂಟೆ ಒಳಗೆ ಬಂದ್ ಆಗಬೇಕಾಗಿರುವಾಗ ಇವತ್ತು ನಾವು ಹೇಳ್ತೀವಿ ಅಂದ್ರೆ ಏನು ಬಂತು? ನಿಮ್ಮ ಹತ್ರ ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾರೆ ಸರ್. ನಿಮ್ಮ ಹತ್ರ ಚರ್ಚೆ ಮಾಡಿದ್ರ ಪ್ರವೀಣ್ ಶೆಟ್ಟಿ ಅವರು? ಪ್ರವೀಣ್ ಶೆಟ್ಟಿ ಬಂದೇ ಇಲ್ಲ, ಚರ್ಚೆ ಅಂತ ಮಾಡೋದು. ಎಲ್ಲಿ ಬಂದವ್ರೆ? ಅವ್ರು ನೋಡೇ ಇಲ್ಲ. ನಾವು ಆವತ್ತು ನೋಡಿದ್ದು ಮೈಸೂರು ಬ್ಯಾಂಕ್ ಹತ್ರ ನೋಡಿದ್ದು, ಆಮೇಲೆ ಅಲ್ಲಿ ಇಲ್ಲಿ ಮಾತಾಡೋದು ಕೇಳ್ತಾ ಇದೀವಿ ಹೊರತು ಅವ್ರು ನೋಡೇ ಇಲ್ಲ ನಾವು. ಸೊ ನಾಳೆ ಅಖಂಡ ಕರ್ನಾಟಕ ಬಂದ್ ಆಗುತ್ತೆ ಸರ್? ಖಂಡಿತವಾಗಿ ಆಗುತ್ತೆ. ನಾಳೆ ಅಖಂಡ ಕರ್ನಾಟಕ ಬಂದ್ ಆಗುತ್ತೆ. ಸರ್ ಇನ್ನೊಂದು CM ಮನವಿ ಮಾಡ್ಕೊಂಡಿದ್ರು ಬಂದ್ ಮಾಡಬೇಡಿ, ಈಗ ಯಾಕೆ ಅಂತಂದ್ರೆ ನಾವು ನೀರು ಬಿಡ್ತಾ ಇಲ್ಲ, ಸುಪ್ರೀಂ ಕೋರ್ಟಿಗೆ ನಾವು ಮೊರೆ ಹೋಗ್ತೀವಿ, ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋದು ಅಥವಾ ಬಂದ್ ಮಾಡೋದು ಸರಿಯಲ್ಲ ಅನ್ನುವಂಥ ಒಂದು ಮನವಿ ಮಾಡ್ಕೊಂಡಿದ್ರು. ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಪಾಪ ಅವರೇನು ಈ ಬಂದ್ಗೆ ಯಾವುದೇ ವಿಧವಾದಂಥ ಅಡ್ಡಿ ಪಡಿಸಿಲ್ಲ, ಯಾವುದೇ ಮಾತಾಡಿಲ್ಲ. ಸುಮ್ಮನೆ ಯಾಕೆ ಯಾರು ಏನೇ ಇರಲಿ ಏನೂ ಹೇಳಿಲ್ಲ. ಅವ್ರ ಪಾಡ್ಗೆ ಮುಖ್ಯಮಂತ್ರಿ ಈ ಕ್ಷಣದವರೆಗೂ ನನಗೆ ಫೋನ್ ಮಾಡಿಲ್ಲ. ಎಲ್ಲ ಪೊಲೀಸ್ನವರೆಲ್ಲ ಬಂದಿರು ನಮ್ಮ ಮನೆಗೆ, ಅವ್ರ ಹತ್ರ ಎಲ್ಲ ಹೇಳಿದ್ದೀನಿ ಬಂದು ಹೆಂಗೆ ಆಗುತ್ತೆ. ಸರ್ ಕೊನೆಯದಾಗಿ ನಿಮ್ಮ ಕನ್ನಡ ಒಕ್ಕೂಟದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಒಂದು ಮೆಸೇಜ್ ಹೋಗುತ್ತೆ ಸರ್, ಏನು ಹೇಳ್ತೀರಿ? ಅಯ್ಯೋ, ಕಾಂಗ್ರೆಸ್ ಪಾರ್ಟಿಲಿ ಒಗ್ಗಟ್ಟಿಲ್ಲ, ನಮ್ಮ ಪಾರ್ಟಿ ಅಂತಂದ್ರೆ ನೀವು ಸರಿ. ಕಾಂಗ್ರೆಸ್ ಪಾರ್ಟಿ ಒಳಗೆ ಕಿತ್ತಾಡ್ತಾವ್ರೆ, ಇನ್ನೂ ಆಗಿಲ್ಲ. ಇನ್ನು
ಇದೇ ಆಗಿಲ್ಲ. ಇವತ್ತಾಗೂ 8 ಜನಕ್ಕೆ ಹಂಚಿಕೆ ಮಾಡೋಕ್ಕಾಗಿಲ್ಲ. ಅವರೇ ಕಿತ್ತಾರು ಸಾಯ್ತವ್ರು. ನಮ್ಮ ತಗೊಂಬಂದು ನಾವು ಯಾವ ರಾಜ್ಯ ಎಲ್ಲಿ ನಾವು ನಾವೇನು ಯಾವ ಅಧಿಕಾರ ಇಟ್ಕೊಂಡಿದ್ದೀವಿ, ಯಾವ ಪುಟ್ಗೋಸಿಗೆ ನಮ್ಗೆ ಕೇಳ್ತೀನಿ. ಇದಿಷ್ಟು ವಾಟಾಳ್ ನಾಗರಾಜ್ ಹೇಳ್ತಿರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.